ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್. ಎಲ್ಲರದ್ದು ತಿಂಡಿ ಆಯಿತಾ? ನಂದಿದ್ದು ತಿಂಡಿ ಆಗಿಲ್ಲ. ನಾನು ಆಫೀಸ್ಗೆ ಹೋದ್ಮೇಲೆ ತಿಂಡಿ ತಿನ್ನಬೇಕು. ಇವತ್ತು ವೆಡ್ನೆಸ್ಡೇ. ನಾವು ವೆಡ್ನೆಸ್ಡೇನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ. ಏನಂದರೆ ನನ್ನ ತಂಗಿ ಬರ್ಡೇ ಇದೆ ಇವತ್ತು. ಅವಳ ಹೆಸರು ರಮ್ಯಾ ಅಂತ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಮ್ಯಾ. ನೀವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನಿನ್ನ ಆಸೆ ಕನಸು ಎಲ್ಲ ಆದಷ್ಟು ಬೇಗ ಈಡೇರಲಿ. ನಾನು ರೆಡಿಯಾಗಾಯಿತು, ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆದರು. ಸೊ ಅವರೇ ಇವತ್ತು ನಮಗೆ ಆಫೀಸ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಬ್ಬರು ಜೊತೆಲೇ ಓಡ್ತೀವಿ. ಸಂಜೆ ಅವ್ರಿಗೆ ಕೇಕ್ ಕಟ್ ಮಾಡಿಸೋದು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಆಫೀಸಲ್ಲಿ ಲೀವ್ ಕೊಡಲ್ಲ, ಸೊ ಅದಕ್ಕೆ ಇವತ್ತು ಲೀವ್ ಹಾಕಲಿಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದು ಅವ್ರ ಮನೆಗೇ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋದ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತಿಂಡಿಗೆ ಪೂರಿ, ಚಪಾತಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಸೊ ನನ್ನ ಮಗಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಅವಳು ತಿನ್ಕೊಂಡು ಸ್ಕೂಲ್ಗೆಲ್ಲ ಹೋದ್ಲು. ಸೊ ನಾನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಯಿತು. ಸೊ ಈಗ ಆಫೀಸ್ಗೆ ಹೊರಡಬೇಕು. ಆಫೀಸಿಂದ ಬಂದಮೇಲೆ ಸಂಜೆ ಸಿಗ್ತೀನಿ. ನಾನು ಆಫೀಸಿಂದ ಬಂದಮೇಲೆ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಜೀನ್ಸ್ ಮತ್ತು ಈ ಟಾಪ್ ಹಾಕ್ಕೊಂಡಿದ್ದೆ, ಮತ್ತು ಅವಳಿಗೆ ಅಂತ ಸ್ಯಾರಿ ತೊಗೊಬಂದಿದ್ದೆ, ಅದನ್ನು ಎತ್ಕೊಂಡೆ. ನಮ್ಮ ಹಸ್ಬೆಂಡ್ ಕೂಡ ಬಂದರು ಗಾಡಿ ತೆಗಿಯೋಕ್ಕೆ. ಸೊ ಅಲ್ಲಿಂದ ಬೇಕ್ರಿಗೆ ಹೋಗಿ ಒಂದು ಕೇಕ್ ತೊಗೊಂಡು ಕೇಕ್ ಮೇಲೆ ರಮ್ಯಾ ಅಂತ ನೇಮ್ ಬರೆಸ್ದೆ. ಸೊ ಅಲ್ಲಿಂದ ಬರ್ಡೇ ಲೊಕೇಶನ್ಗೆ ಹೋದ್ವಿ. ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿಸಿದ್ರು ಅಣ್ಣ ಅಂದರೆ ರಮ್ಯಾ ಅವರ ಹಸ್ಬೆಂಡ್. ಅವರೇನೇ ಡೆಕೋರೇಷನ್ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿಸಿದ್ರು. ಕೇಕೂ ಚೆನ್ನಾಗಿತ್ತು, 2 ಕೇಕು. ನನಗೆ ರೆಡ್ ಕೇಕ್ ಇಷ್ಟ ಆಯಿತು, ಫ್ಲೇವರ್ ಚೆನ್ನಾಗಿತ್ತು, ಅದು ರೆಡ್ ವೆಲ್ವೆಟ್ಟು. ಸೊ ಕೇಕೆಲ್ಲ ಕಟ್ ಮಾಡಿಸಿ ಅವಳಿಗೆ ಮತ್ತೊಂದು ಸಲ ವಿಶ್ ಮಾಡ್ತಾ ಸೆಲೆಬ್ರೇಷನ್ ಮಾಡಿದ್ವಿ. ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್ನು. ಏನು ವಿಷಯ ಅಂದರೆ ಬರ್ಡೇದು ಇನ್ನೊಂದು ಸ್ಪೆಷಲ್ ಇದೆ. ಸೊ ಅದನ್ನು ಹೇಳ್ತೀನಿ ಏನು ಅಂತ. ಕೇಕೆಲ್ಲ ಕಟ್ ಮಾಡಿಸಿ ಎಲ್ರದ್ದು ಫೋಟೋ ವೀಡಿಯೋಸ್ ಎಲ್ಲ ಆಯಿತು. ಚಿಕ್ಕ ವೀಡಿಯೋಸ್ ಮಾಡಿಕೊಂಡು ಕೇಕೆಲ್ಲ ತಿನ್ನಿಸ್ಕೊಂಡು ಕೇಕೆಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಚೆನ್ನಾಗಿತ್ತು ಬರ್ಡೇ. ಸೊ ಕೊನೆಯಲ್ಲಿ ನಾನು ಸೀರೆ ತಂದಿದ್ನಲ್ಲ, ಸೊ ಅವಳಿಗೆ ಅಂತ ಅಂದ್ಬಿಟ್ಟು ಸೀರೆ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡೆ. ಸೊ ಅಲ್ಲಿಂದ ನಾವು ಅನಾಥಾಶ್ರಮಕ್ಕೆ ಹೋಗಿದ್ವಿ. ಇವತ್ತಿನ ಬರ್ಡೇ ಸ್ಪೆಷಲ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಅಲ್ಲೆಲ್ಲ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸಿದ್ವಿ. ಮಕ್ಕಳೆಲ್ಲ ರಮ್ಮಿಂಗ್ ವಿಶ್ ಮಾಡ್ತಿದ್ರು. ಪಾಪ ಅವ್ರು ನೋಡಿದ್ರೆ ಬೇಜಾರಾಗ್ತಿತ್ತು. ಈ ಅನಾಥಾಶ್ರಮ ಇರೋದು ಮದ್ದೂರಲ್ಲಿ ಬೋರಾಪುರ ಅಂತ ಊರಿದೆ, ಅಲ್ಲಿ ಇರೋದು. ಇದೆಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಊಟ ಅರೇಂಜ್ ಮಾಡಿದರು ಅಣ್ಣ. ಅಲ್ಲೇ ಅಡುಗೆ ಮಾಡಿಸಿದ್ರು, ನಾನ್ ವೆಜ್ಜು. ಸೊ ಮಕ್ಕಳೆಲ್ಲ ಊಟ ಮಾಡಿದ್ರು. ನಾವು ಅವ್ರ ಜೊತೆನೇ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೆಲ್ಲ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ಅಣ್ಣ ಮೂವಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಬರಲಿಲ್ಲ. ನಾನು, ರಮ್ಯಾ, ಅಣ್ಣ, ಸ್ನೇಹ 4 ಜನ ಹೋಗಿದ್ವಿ ಅಷ್ಟೇ. ಮಾಲಲ್ಲಿ ಯಾರೂ ಇರಲಿಲ್ಲ. 10 o'clock ಆಗಿತ್ತು. ಒಂದು ಮೂವಿ ಥಿಯೇಟ್ರಲ್ಲೂ ಅಷ್ಟೇ ಜಾಸ್ತಿ ಜನನೇ ಇರಲಿಲ್ಲ. ಒಂದು 10-15 ಮೆಂಬರ್ಸ್ ಇದ್ವೇನೋ ಅಷ್ಟೇ. ಸೊ ನಾವು ಹೋಗಿದ್ದು ಮೂವಿ ಬಂದು ಕಲ್ಕಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಬಾಯ್.